ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಯ್ತು, ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, BDA BMRDA ಇಲ್ಲದೆ ಇದ್ದ ಮೇಲೆ ಅದು ಅಪೂರ್ವವಾದಂಥ ಖಾತೆ, ಅದ್ರ ಬಗ್ಗೆ ನಾನು ಚಾರ್ಜ್ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪತ್ರಿಕೆನಲ್ಲಿ ನೋಡಿದೆ ಇವತ್ತೆಲ್ಲ. ಅದು ನೋಡೋಣ, ಒಬ್ಬೊಬ್ರಿಗೆ ಒಂದೊಂದು ಥರ ಕಾಯಿಲೆ ಇರ್ತದೆ, ಯಾರ್ಯಾರು ಯಾವ್ಯಾವ ಕಾಯಿಲೆ ಇದೆಯೋ, ಏನೇನು ಔಷಧಿಗಳು ಬರ್ತಾವೋ ನೋಡೋಣ ಮುಂದೆ. ಹದಿಮೂರು ಜನ ಮಿನಿಸ್ಟರ್ ಆಗಿದ್ದಾರೆ, ಅವರಲ್ಲೇ 3 ಜನರ ಸಮಸ್ಯೆ ಆಗಿದೆ. ಮುನಿಯಪ್ಪ ಬೇಸರ ಆಗ್ತಿದ್ರು. ಇಲ್ಲ, ಮುನಿಯಪ್ಪನವ್ರು ಅವತ್ತೇ ಸಾಯಂಕಾಲನೇ ಎಲ್ಲ ಸರಿ ಹೋಯ್ತು ಅಂತ ಬಂದ್ರಲ್ಲ ಖುಷಿಯಾಗಿ. ಅದರಿಂದ ಮುನಿಯಪ್ಪನವ್ರಿಗೆ ಅವ್ರು ಇದ್ದಿದ್ದ ಖಾತೆನೇ ಕೊಟ್ಟಿದ್ದಾರೆ, ಅದರಲ್ಲೇನು ಹೊಸದೇನಿದೆ. ಅವರೇನೋ ಸೋಷಿಯಲ್ ವೆಲ್ಫೇರ್ ಕೇಳಿದ್ರು ಅಂತ ಕಾಣಿಸುತ್ತೆ, ಇನ್ನೊಂದು ಅಡಿಷನಲ್ ಆಗಿ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನಮ್ಮ ಊಹೆ ಅಷ್ಟೇ, ಯಾರು ಹೇಳಿದಂಥದ್ದಲ್ಲ. ಇವೆಲ್ಲ ರಾಜಕಾರಣದಲ್ಲಿ ಇದ್ದದ್ದೇ. ಕೊಡ್ಬೋದು, ಕೊಡಲಿ. ಈಗ ನೋಡಿ, ಈಗ ಇನ್ನು 2 ವರ್ಷ ಇರೋದು. 2 ವರ್ಷದಲ್ಲಿ ಕಡೆ 6 ತಿಂಗಳು ಚುನಾವಣೆ, 1.5 ವರ್ಷ ಇರೋದು. ಈಗ ಗುಡ್ ಗವರ್ನೆನ್ಸ್ ಕೊಡಬೇಕು, ಮತ್ತು ಪಾರ್ಟಿನೂ ಸೆನ್ಸಿಟೈಸ್ ಮಾಡಿದ್ರೆ 2028ಗೆ ನಾವು ಚುನಾವಣೆ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಗುಡ್ ಗವರ್ನೆನ್ಸ್ ಕೂಡ ಇರಬೇಕು, ಪಾರ್ಟಿನೂ ಕೂಡ ಸೆನ್ಸಿಟೈಸ್ ಮಾಡಿದ್ರೆ 2028ಅಲ್ಲಿ ಮತ್ತೆ ಬರ್ತೀವಿ. ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗ್ತದೆ ಜನರ ಕೈಲಿ ಇರ್ತಕ್ಕಂಥ. ಸಿದ್ದರಾಮಯ್ಯ ಹೇಳಿದಿರೋ ಕಾರಣಕ್ಕಾಗಿ DCMಗಳು ಸಮುದಾಯವಾರು ಕೊಡಬೇಕು ಅನ್ನೋ ಡಿಮಾಂಡ್ಗಳು ಕೂಡ ಇದೆ. ನಾನು ಎಲ್ಲ ಸಂದರ್ಭದಲ್ಲೂ ಒಂದು ಕನ್ಸಿಸ್ಟೆಂಟ್ ಸ್ಟ್ಯಾಂಡ್ ಇದೆ ನಂದು. DCMಗಳು ಮಾಡೋವಂಥ ಕಾಲದಲ್ಲಿ ಬೇರೆ ಬೇರೆ ವರ್ಗಗಳು ಯಾವಿದ್ದಾವೆ, ಈಗ SCಗಳಿರ್ಬೋದು, ಮೈನಾರಿಟಿ ಇರ್ಬೋದು. ಈಗ ಇವರು ಮೇಜರ್ ಕಮ್ಯುನಿಟಿ ಇರೋದ್ರಿಂದ ಒಂದು ಬ್ಯಾಕೋ ಕ್ಲಾಸ್, ಈಗೆಲ್ಲ ಶೆಡ್ಯೂಲ್ ಕಾಸ್ಟ್ ಕೊಟ್ಟಿದ್ದಾರೆ. ಒಂದು ಬ್ಯಾಕೋ ಕ್ಲಾಸಸ್ಗೆ, ಒಂದು ಶೆಡ್ಯೂಲ್ ಕಾಸ್ಟ್ಗೆ, ಒಂದು ಮೈನಾರಿಟಿಗೆ ಕೊಡಬೇಕು ಅನ್ನೋದು ಮೊದಲಿಂದನೂ ವಾದ ಇದೆ. ಇವತ್ತು ಆ ವಾದಕ್ಕೆ ನಾನು ಬದ್ಧ ಇದೆ. ನಾನು ಇಲ್ವೇ ಇಲ್ವಲ್ಲ, ನಾನು ರೇಸಲ್ಲೂ ಇಲ್ಲ, ನಾನು ಕೇಳೂ ಇಲ್ಲಲ್ಲ. ನಿಮ್ಮ ಸ್ನೇಹಿತರು ಸರ್ ನಿನ್ನೆ ಬಹಳ ಬೇಜಾರು ತೋಡ್ಕೊಂಡಿದ್ದಾರೆ, 3 ಸಲ CM ಆಗೋ ಅವಕಾಶ ಇತ್ತು ನನಗೆ ತಪ್ಪು ಅಂತ. ಅದೇ ರೀ, ಒಬ್ಬೊಬ್ರಿಗೆ ಒಂದೊಂದು ಥರ ಕಾಯಿಲೆಗಳು ಇರ್ತವೆ, ಎಲ್ಲರಿಗೂ ಒಂದೇ ಕಾಯಿಲೆ ಬರ್ತದ? ಒಬ್ಬೊಬ್ರಿಗೆ ಒಂದೊಂದು ಕಾಯಿಲೆಗಳು ಇರ್ತವೆ. ಇಲ್ಲೇ ಅದು ಅವ್ರು ಹೇಳಿರ್ತಕ್ಕಂಥ ಬೇಸರದಿಂದ ಹೇಳಿದ್ದಾರೆ, ನಮ್ಮದು ಕೂಡ ಸಹಮತ ಇದೆ. ನಾನು ಹೇಳೋದಲ್ಲ, 2013ರಲ್ಲಿ ಅವ್ರು ಗೆದ್ದಿದ್ರೆ ಅವರೇ ಮುಖ್ಯಮಂತ್ರಿ ಆಗ್ತಾಯಿದ್ರು, ಗೆಲ್ಲಿಲ್ಲ. ಅದಕ್ಕೇನು ಮಾಡೋಕ್ಕಾಗ್ತದೆ? ಆಗಲಿ, ನಾನು ಹೇಳೋದು ನೋಡಿ, ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು. ಇಳಿ ವಯಸ್ಸಿನಲ್ಲಿ ಅವರ ರಾಜಕೀಯ ಅಂತ್ಯ ಒಂದು ಸುಗಮ ರೀತಿಯಲ್ಲಿ ಆಗಬೇಕಾಗಿತ್ತು. ಇದು ಸುಗಮ ರೀತಿಯಲ್ಲಿ ಆಗಿದೆ ಅಂತೇಳಿ ಯಾರು ಬಯಸೋದಿಲ್ಲ. ಇದು ನಾನು ಹೇಳ್ತಕ್ಕಂಥದ್ದು ಅದು JDS ಪಕ್ಷಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನು ಭಾವಿಸಿದ್ದೇನೆ. ಆದರೂ ಕೂಡ ನಾವು ಅಲ್ಲೇ ಮಂತ್ರಿ ಆಗಿರಬೇಕು, ಇದ್ದೇ ಇರ್ತೀವಿ, ಅವ್ರು ಏನಾರ ಹೇಳಲಿ ಅಂತ ಇದ್ದದ್ದು ಅವ್ರಿಗೆ ಬಿಟ್ಟಂಥ ವಿಚಾರ. ರಾಜಕಾರಣದಲ್ಲಿ ಯಾವುದೇನು ಬೇಕಾದ್ರೂ ಆಗ್ಬೋದು. ಹೌದು, ಕಾಂಗ್ರೆಸ್ ಇಂದನೇ ಆಗಿದೆ. ಪಾಪ ಅವರು ಲೆಕ್ಕ ಹಾಕಿರ್ಬೋದು, ದೇವೇಗೌಡರನ್ನ ಗೆಲ್ಲಿಸಿದವ್ರು ಕಾಂಗ್ರೆಸ್ನವರು ಬಂದು ನಮ್ಮ ಪರ ಮಾತಾಡ್ತಿದ್ರು. ಈಗ ನಾವು ಗೆಲ್ಸೋದೇನೋ ಅವ್ರ ಪರ ಮಾತಾಡ್ಬೋದೇನೋ ಅಂತೇಳಿ BJP ಅವ್ರಿಗೆ ಏನಾದ್ರು ಅನುಮಾನ ಬಂದು ತಪ್ಪಿಸಿರ್ಬೋದು. ಸಾಕಷ್ಟು ಸವಾಲು. ಒಂದ್ ಕಡೆ ಎಲೆಕ್ಷನ್ ನಡೆಸಬೇಕು, ಇವಾಗ GB ಎಲೆಕ್ಷನ್ ಇದೆ, ಮುಂದೆ 28ರ ಎಲೆಕ್ಷನ್ ಇದೆ. ಈಗೆಲ್ಲ ಈಗ ಚುನಾವಣೆಗಳ ಸರದಿ ಸಾಲು ಬರ್ತಾ ಇದ್ದಾವೆ. ಒಂದೀಗ GBದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಆಗಸ್ಟ್ ತಿಂಗಳ ಕೊನೆ ಒಳಗಡೆ ಮುಗಿಸ್ಬೇಕು ಅಂತ ಹೇಳವ್ರೆ, ಗೊತ್ತಾಯ್ತಾ? ಅದು ಒಂದಿದೆ. ನೆಕ್ಸ್ಟು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಅಲ್ಲಿ 5 ವರ್ಷ ಆಗಿದೆ ಚುನಾವಣೆಗಳು ಮಾಡಿ. ಆ ಚುನಾವಣೆಗಳು ಮಾಡಲಿಲ್ಲ ಅಂತಲೇ ಸೆಂಟ್ರಲ್ ಗೌರ್ಮೆಂಟಿಂದ ಈ 73rd 74th ಅಮೆಂಡ್ಮೆಂಟ್ ಅನ್ನೋ ವಿಚಾರದಲ್ಲಿ ಏನೆಲ್ಲ ನಡವಳಿಕೆಗಳು ನಡಿಬೇಕಿತ್ತು ಅದು ನಡೆದೇ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಲೋಕಲ್ ಬಾಡೀಸ್ಗೆ ಬರ್ತಕ್ಕಂಥ ಅನುದಾನನೂ ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಅನ್ಯಾಯನೂ ಕೂಡ ಆಗಿದೆ. ಅದರಿಂದ ನಾನು ಒತ್ತಾಯ ಮೊದಲಿಂದನೂ ಮಾಡ್ತಾ ಇದ್ದೀನಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆ್ಯಸ್ ಆ್ಯಂಡ್ ವೆನ್ ದೇ ಆರ್ ಡ್ಯೂ ನಾವು ಮಾಡಿಬಿಡ್ಬೇಕು. ನಾವು ಅದನ್ನು ಮುಂದಾಗ್ತಕ್ಕಂಥದ್ದು ನಮಗೂ ಒಳ್ಳೆಯದಲ್ಲ. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವತ್ತೂ ಜನರಿಂದ ಆಳ್ವಿಕೆ ನಡಿಬೇಕೇ ಹೊರತು ಅಧಿಕಾರಿಗಳಿಂದ ಆಳ್ವಿಕೆ ನಡಿಬಾರ್ದು. DK ಶಿವಕುಮಾರ್ ಅವರಿಗೆ ಇವಾಗ ಸಾಕಷ್ಟು ಸವಾಲಿದೆ, ಯಾಕಂದ್ರೆ ಹಿರಿಯರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಇರೋದ್ರಲ್ಲಿ 2 ವರ್ಷ ಕೆಲವೊಬ್ರು ಮುನಿಸ್ಕೊಳ್ತಾ ಇದ್ದಾರೆ. ಯಾರು ಮುನಿಸ್ಕೊಳ್ಳೋರು ಯಾರಿಲ್ಲ. ಈಗೆಲ್ಲ ನೋಡಿ, ಈ ಡಿಸೆಂಬರ್ ಕಳೆದ ಮೇಲೆ ಎಲ್ಲ ಚುನಾವಣೆ ಕಡೆ ಗಮನ ಹೊರಟೋಗ್ತದೆ. ಎಲ್ಲ MLAಗಳೆಲ್ಲ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇಲ್ಲಿ ನೋಡೋಕೆ ಹೋಗ್ತಾರೆ ಹೊರತು ಇಲ್ಲಿ ರಾಜಕಾರಣ ಮಾಡೋಕ್ಕೆ, ಬೇರೆದು ಮಾಡಲಿಕ್ಕೆ ಅವ್ರಿಗೆಲ್ಲ ಯೋಚನೆ ಮಾಡಲಿಕ್ಕೂ ಸಮಯ ಇರೋದಿಲ್ಲ.
ಸೊ ಅದರಿಂದ ಎಲ್ಲ ಚುನಾವಣೆಗಳು ಈಗ ZP-TPS ಎಲೆಕ್ಷನ್ ಬಂದಾಗ ಎಲ್ಲ MLAಗಳು ಇನ್ವಾಲ್ವ್ ಆಗಲೇಬೇಕು. ಈಗ ಬ್ಯಾಂಗ್ಳೂರು ಕಾರ್ಪೊರೇಷನ್ ಬಂದರೆ ಸುಮಾರು ಇಲ್ಲಿ 28 ಜನ MLAಗಳಿದ್ದಾರೆ. 28 ಜನ MLA ಇರೆಸ್ಪೆಕ್ಟಿವ್ ಆಫ್ ದರ್ ಪಾರ್ಟಿ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದರ್ ಕಾನ್ಸ್ಟಿಟ್ಯೂಯೆನ್ಸೀಸ್. ನೆಕ್ಸ್ಟ್ ಎಲೆಕ್ಷನ್ ಇವರೆಲ್ಲ ಗೆಲ್ಲಬೇಕು ಅಂದ್ರೆ ಅವರೆಲ್ಲ ಗೆಲ್ಲಬೇಕು ಅವರು. ಹಾಗಾಗಿ ಕಾರ್ಪೊರೇಷನ್ ಎಲೆಕ್ಷನ್ಸು ಇದ್ರದ್ದು ಅಷ್ಟೇ. ನೆಕ್ಸ್ಟು ZP-TPS ಬಂದಾಗ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಸಕರುಗಳು ಕೂಡ ಆ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡ್ರೆ ಮುಂದಿನ ವರ್ಷ ಬರ್ತಕ್ಕಂಥ ಅವ್ರ ಚುನಾವಣೆಗೆ ಇವರೆಲ್ಲ ಕೆಲಸ ಮಾಡಲಿಕ್ಕೂ ಅನುಕೂಲ ಆಗ್ತದೆ, ಇವ್ರು ಗೆಲ್ಲಲಿಕ್ಕೆ ಸಹಾಯ ಆಗ್ತದೆ. ಅದರಿಂದ ಅದು ಅಷ್ಟೇ. ಗ್ರಾಮ ಪಂಚಾಯತಿಗಳದ್ದು ಇವತ್ತು ಕಂಡವ್ರು ಹೇಳಿದ್ದಾರೆ ಡಿಸೆಂಬರ್ ಒಳಗಡೆ ಎಲ್ಲ ಮಾಡ್ತಕ್ಕಂಥದ್ದಕ್ಕೆ ಇನ್ನು ಎಲ್ಲ 15 ದಿವಸನೋ ಒಂದು ತಿಂಗಳ ಒಳಗಡೆ ಎಲ್ಲ ಯಾವುದು ಡಿಲಿಮಿಟೇಷನ್ಸ್ಗಳು ಕಾನ್ಸ್ಟಿಟ್ಯೂನ್ಸೀಸ್ ಎಲ್ಲ ಮಾಡಿ ಅಂತೇಳಿ ಎಲ್ಲ ಎಲೆಕ್ಷನ್ಗಳು ಮಾಡಬೇಕು. ಎಷ್ಟು ಜಾಗ್ರತೆ ಮಾಡಿದ್ರು ಅಷ್ಟು ಒಳ್ಳೇದು ಅಂತೇಳಿ ನನ್ನ ಒಂದು ಅಭಿಮತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.